ಹಾಯ್ ಫ್ರೆಂಡ್ಸ್, ಬರ್ರಿ ಇವತ್ತು ನಮ್ಮ ಊರಾಗ ಮಳೆ ಎಷ್ಟು ಜೋರಾಗಕತ್ತೈತೆ ನೋಡ್ರಿ. ಇಲ್ಲಿ ಮಳೆ ಅಂದ್ರೆ ಸಿಕ್ಕಾಪಟ್ಟೆ ಮಳೆ ಆಗಕತ್ತೈತ್ರಿ ಫ್ರೆಂಡ್ಸ. ನನಗಂತೂ ಏನು ಹೇಳ್ಬೇಕು ಅನ್ನೋದಾಗ ಗೊತ್ತಾಗವಲ್ದ್ರಿ. ಅಂಥ ಪರಿ ಮಳೆ ಬರಾಕತ್ತೈತ್ರಿ ಫ್ರೆಂಡ್ಸ. ಮಳೆ ಅಂತೂ ಗಾಳಿ ಗುಡುಗೇನಿಲ್ರಿ, ಗಾಳಿ ಸಮೇತ ಮಳೆ ಬರಾಕತ್ತೈತ್ರಿ. ಒಟ್ಟು ನಮ್ಮ ಕಡೆಗಂತೂ ಹೊಲ ಅರಗ್ಸಕ್ಕೆ ಮಾಡಕ್ಕೆ ಏನು ಮಾಡ್ಲಿಕ್ಕೂ ಕೆಲಸ ಮಾಡ್ಲಿಕ್ಕೆ ಬಿಡವಲ್ದ್ರಿ, ಅಂಥ ಪರಿ ಮಳೆ ಹಿಡ್ದೈತ್ರಿ. ಯಾಕಂದ್ರೆ ಒಂದು ದಿನ ಬಿಟ್ಟು ಒಂದು ದಿನ ಬಂತಂದ್ರೆ ಹೊಲ ಹೆಂಗೆ ಅರಗ್ಸೋದ್ರಿ? ನಿಮ್ಗೆ ಗೊತ್ತಿದ್ದೈತಲ್ರಿ ಫ್ರೆಂಡ್ಸ. ರೈತರ ಜೀವನ ಅಂದ್ರೆ ಸ್ವಲ್ಪ ಮಳೆ ಜೊತೆ ನಾವು ಜೂಜಾಟ ಆಡ್ದಂಗೆ ಇರತ್ತೆ ರೀ. ಮಳೆ ಬಂದ್ರೆ ಎಲ್ಲ, ಇಲ್ಲಾಂದ್ರೆ ಇಲ್ಲ ಅಂತ ಅಂತಿದ್ವಿ. ಆದ್ರೆ ಈಗ ಮಳೆ ಬಂದನು ಕೆಡಿಸುತ್ತಾ ಹೋಗಿನೂ ಕೆಡಿಸುತ್ತಾ ಅಂತಾರಲ್ರಿ, ಹಂಗೆ ಆಗ್ಬಿಟ್ಟೈತ್ರಿ. ಮಳೆ ಬರುತ್ತೆ, ಸ್ವಲ್ಪ ಗ್ಯಾಪ್ ಕೊಟ್ಟು ಬಿಸಿಲು ಕಾದು ಬಂತಂದ್ರೆ ಅದು ಸ್ವಲ್ಪ ಯೂಸ್ ಆಗತ್ತೆ ರೀ. ಆದ್ರೆ ಈ ಥರ ಒಂದೇ ಸಮನೆ ಮಳೆ ಬಂದರೆ ಏನು ಮಾಡ್ಬೇಕ್ರಿ ಫ್ರೆಂಡ್ಸ್? ನಮಗಂತೂ ಚಿಂತೆ ಅಂದ್ರೆ ಚಿಂತೆ ಆಗ್ಬಿಟ್ಟೈತ್ರಿ. ಆದ್ರೆ ಏನು ಮಾಡೋದ್ರಿ? ಏನು ಮಾಡೋಕೆ ಆಗಂಗಿಲ್ಲಲ್ರಿ. ಮಳೆ ರಾಯ ಯಾರ ಮಾತು ಹಿಂಗೆ ಕೇಳ್ತಾನ್ರೆ? ಅದು ಬಂದಾಗ ಬರೋದು, ಹೋದಾಗ ಹೋಗೋದ್ರಿ. ಸ್ವಲ್ಪ ಅರ್ಗಕ್ಕೆ ಬಿತ್ತಕ್ಕೆ ವರ್ಕ್ ಕೊಟ್ರೆ ಮಳೆ ರಾಯಿಗೆ ಭಾಳ ಅಂದ್ರೆ ಭಾಳ ಪುಣ್ಯ ಬರುತ್ತೆ ಅತ್ತಗ ಅಂತ ನಾನಂತರ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಏನೋ ನೋಡೋಣ್ರಿ, ನಿಂತು ಅಂದ್ರೆ ಮಳೆ ನಿಂತ್ಕೊಂತು ಅಂದ್ರೆ ಮತ್ತು ನೋಡಕ್ಕೆ ಬರುತ್ತೆ ರೀ ಅಂತ ನಾವು ಧೈರ್ಯ ತೊಗೊಂಡಿವ್ರಿ. ನೀವು ರೈತರು ಆಗಿದ್ರಿ ಅಂದ್ರೆ ಪ್ಲೀಸ್ ನಮ್ಮಂಥ ರೈತರಿಗೂ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತೀನಿ ರೀ. ಮತ್ತು ಇನ್ನೇನು ಹೇಳಿದ್ರಿ ಫ್ರೆಂಡ್ಸ, ಈಗೆಲ್ಲ ಬೀಜ ಎಲ್ಲ ತೊಗೋಬೇಕಲ್ರಿ. ಬೀಜ ತೊಗೊಂಡು ಅದಕ್ಕೆ ತಕ್ಕ ಗೊಬ್ಬರ ಹಾಕಿ, ಆಮೇಲೆ ಈಗಂತ್ರ ಗಳೆ ಹೋಗೇ ಬಿಟ್ಟವು ಟ್ಯಾಕ್ಟ್ರಲ್ಲಿ ಅಲ್ರಿ ಓಡಿಸೋದು ಎಲ್ಲ. ಇಷ್ಟೆಲ್ಲ ನಾವು ಕಷ್ಟಪಟ್ಟು ಮಾಡ್ತಿರ್ತೀವಿ ರೀ. ಆದ್ರೆ ಅದ್ರ ತಕ್ಕ ದೇವರು ಸ್ವಲ್ಪ ಸಪೋರ್ಟ್ ಮಾಡ್ಬೇಕ್ರಿ. ಯಾಕಂದ್ರೆ ಸ್ವಲ್ಪ ವರ್ಕ್ ಕೊಟ್ಟು ಬೆಳಿಗ್ಗೆ ವರ್ಕ್ ಕೊಟ್ರೆ ಇಟ್ಟು ನಮಗೆ ಬಿತ್ತಾಕೂ ಅನುಕೂಲ ಆಗತ್ತೆ ರೀ. ಹಾಗಾಗಿ ಸ್ವಲ್ಪ ಮಳೆ ದೇವ ವರ್ಕ್ ಕೊಡುವಲ್ಲಾಗ್ಯಾನ ನೋಡ್ರಿ. ಏನು ಮಾಡೋದ್ರಿ ಮಳೆಗೆ? ಅದು ಬಂದಾಗ ಬರೋದು, ಹೋದಾಗ ಹೋಗೋದು, ಏನು ಮಾಡೋಕ್ಕಾಗಂಗಿಲ್ಲ ರೀ. ನೀವು ರೈತರ ಮಕ್ಳು ಆಗಿದ್ರಿ ಅಂದ್ರೆ ಒಂದು ತಪ್ಪದೆ ಲೈಕ್ ಅಂತ ಕೊಡ್ರಿ. ಯಾಕಂದ್ರೆ ರೈತರ ಮಕ್ಕಳಿಗೆ ಸ್ವಲ್ಪ ಈ ನಮ್ಮ ಕಷ್ಟ ಏನು ಅನ್ನೋದು ಗೊತ್ತಿರುತ್ತಲ್ರಿ. ಹಾಗಾಗಿ ನಾ ಹೇಳಿಕತ್ತೀನಿ ರೀ. ರೈತರ ಜೀವನ ಹೆಂಗಿರುತ್ತೆ ಅನ್ನೋದು ಬರೀ ನಾವು ಬಾಯಲ್ಲೇ ಹೇಳಿದ್ರೆ ಗೊತ್ತಾಗಂಗಿಲ್ಲ ರೀ. ಅದು ಈಗ ನಾವು ಅನುಭವಿಸ್ದವ್ರಿಗೆ ಅಷ್ಟೇ ಗೊತ್ತಿರುತ್ತೆ ರೀ. ಅದು ರೈತರ ಜೀವನ ಏನು ಅನ್ನೋದು ನಾವು ಮಾತಾಡಿದಷ್ಟು ಸುಲಭ ಯಾವುದೂ ಇರಂಗಿಲ್ಲ ರೀ. ಯಾಕಂದ್ರೆ ಮಳೆಗೆ ಇಷ್ಟೆಲ್ಲ ದೊಡ್ಡ ದುಬಾರಿ ಬೀಜ ತಂದು ಹಾಕಿ, ಆಮೇಲೆ ಅದಕ್ಕೆಲ್ಲ ಎಣ್ಣೆ ಹೊಡೆದು ಕಳೆ ತೆಗೆದು ಮತ್ತು ಅದನ್ನೆಲ್ಲ ಕಟಾವು ಮಾಡಿಸೋದ್ರಾಗನ ಅದಕ್ಕೆ ಆಗೋಗಿರುತ್ತೆ ರೀ. ಒಂದ್ರಾಗ ಲಾಭ ಸಿಗ್ಬೇಕಾದ್ರೆ ದೊಡ್ಡ ಮಾತಾಗಿರುತ್ತೆ ರೀ ಫ್ರೆಂಡ್ಸ. ರೈತರ ಜೀವನ ಅಂದ್ರೆ ವಾಟ್ಸಪ್ ಸ್ಟೇಟಸ್ ಹಾಕೋದು, ಬರೀ ವಿಡಿಯೋ ಹಾಕೋದ್ರಾಗ ಇರೋದಲ್ಲ ರೀ. ಅದು ಒಂಥರ ಬೇರೆನೇ ಇರುತ್ತೆ ರೀ. ಅದು ಯಾಕಂದ್ರೆ ಇಷ್ಟು ನಾವು ಬಾಯಲ್ಲಿ ಹೇಳಿದಷ್ಟು ಈಸಿ ಅಂತೂ ಇರೋದೇ ಇಲ್ಲ ರೀ. ಯಾವುದು ಬರೀ ಸ್ಟೇಟಸ್ ಹಾಕಿ ರೈತರಿಗೆ ಜೈ, ರೈತರ ಮಕ್ಳು ಆದ್ರೆ ಲೈಕ್ ಕೊಡ್ರಿ, ಅದೆಲ್ಲ ಸುಮ್ಮನೆ ರೀ. ನಾವು ಹೇಳಿದ್ರೆ ಅಷ್ಟೇ ರೀ. ರೈತರ ಮಕ್ಳು ಆದ ತಕ್ಷಣ ಅವರು ಲೈಕ್ ಕೊಟ್ರೆ ಅಷ್ಟೇ ನಾವು ರೈತರ ಮಕ್ಳು ಆಗಿರಂಗಿಲ್ಲ ರೀ. ಯಾಕಂದ್ರೆ ರೈತರ ಮಕ್ಳು ಅಂದರೆ ರೈತರ ಮಕ್ಕಳೇ ರೀ. ಅವ್ರಿಗೆ ಬೇರೆ ಏನನ್ನ ಹೋಲ್ಸೋಕೆ ಆಗಂಗಿಲ್ಲ ರೀ.